ಆತ್ಮಿಕವಾದಂತಹ ಒಂದು ಸಭೆಯ ಬೆಳವಣಿಗೆಯನ್ನ, ಸಭೆಯ ಭಾರವನ್ನ ಅಥವಾ ಒಬ್ಬೊಬ್ಬರಿಗೆ ಜವಾಬ್ದಾರಿಯನ್ನ ತೋರಿಸುವಂತಹ ಒಂದು ನಾಟಕವಾಗಿದೆ. ಇಲ್ಲಿ ಬರ್ಡನ್ ಅಥವಾ ಜವಾಬ್ದಾರಿ ಅಥವಾ ಸಭೆಯ ತಾರ ಎಂಬುದನ್ನ ಒಬ್ಬೊಬ್ಬ ವ್ಯಕ್ತಿಗಳು, ಸಭೆಯ ಸದಸ್ಯರಾಗಿರುವಂತವರು, ಸಭೆಯ ಅಂಗಗಳಾಗಿರುವಂತವರು ಯಾವ ರೀತಿಯಾಗಿ ತೆಗೆದುಕೊಂಡ್ರೆ ಸಭೆಯನ್ನು ಸುಂದರವಾಗಿ ಆತ್ಮಿಕತೆಯನ್ನು ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂತಹ ಒಂದು ತೋರಿಸುವಂತಹ ಸ್ತಬ್ಧ ಚಿತ್ರವಾಗಿದೆ. ಮೊದಲಿಗೆ ಸಭಾಭಾಗಗಳು ಮುಂದಕ್ಕೆ ಬರ್ತದೆ. ಸಭಾಪಾಲಕರು ಸಭೆಯ ಜವಾಬ್ದಾರಿಗಳನ್ನ, ಸಭೆಯ ಭಾರವನ್ನು ತಾವು ಕಡೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟು ಪ್ರಯತ್ನ ಪಟ್ಟರೂ ಸಹ ಅನೇಕ ಉಪವಾಸಗಳ ಮೂಲಕ, ಪ್ರಾರ್ಥನೆಗಳ ಮೂಲಕ ಹೇಗೆ ಆಗುವುದು ಸಹ ಅವರೊಬ್ಬರಿದ್ದರೆ ಆ ಸಭೆಯ ಒಂದು ಭಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ತದನಂತರದಲ್ಲಿ ದೂರದಲ್ಲಿ ಅದನ್ನು ನೋಡ್ತಾ ನಿಂತಿರುವಂತಹ ಸಭೆಯ ಒಂದು ಲೀಡರ್, ಸಭೆ ನಾಯಕರು ಮೂಲಕ್ಕೆ ಬರ್ತಾರೆ. ಅವರು ಸಭಾ ಪಾಲಕರಿಂದ ಅವರು ಸಾಧ್ಯವಾಗಲಿಲ್ಲ, ನಾನು ಅದನ್ನು ಮಾಡಿ ತೋರಿಸ್ತೇನೆ, ನನ್ನಿಂದ ಸಾಧ್ಯವಿದೆ ಎಂಬುದಾಗಿ ಅವರು ಸಭೆಯ ಸಂಪೂರ್ಣ ಭಾಗವನ್ನು ತಾವೊಬ್ಬರೇ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆ ಸಭೆಯ ಜವಾಬ್ದಾರಿಗಳು, ಸಭೆಯ ಭಾರ ಅದನ್ನು ಅವರಿಂದ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ನಂತರ ಸಭೆಯ ಹಿರಿಯರು, ನನಗೆ ತುಂಬಾ ವರ್ಷಗಳ ಸಭೆಯ ಅನುಭವ ಇದೆ, ನಾನು ತುಂಬಾ ವರ್ಷಗಳಿಂದ ಸಭೆಯಲ್ಲಿದ್ದೇನೆ, ಹಾಗಾಗಿ ನಾವು ಈ ಸಭೆಯ ಒಂದು ಜವಾಬ್ದಾರಿ ತೆಗೆದುಕೊಂಡು ನಡೆಸೋದಕ್ಕೆ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ ತಮ್ಮ ವಾಸ್ತವ ಯೋಚಿಸಿಕೊಂಡು ಆ ಭಾರವನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಅಷ್ಟು ವರ್ಷಗಳ ಅನುಭವಗಳನ್ನೆಲ್ಲ ನಮ್ಮ ಶಕ್ತಿಗೆ ಪ್ರದರ್ಶಿಸಿದಂತಹ ಅವರೊಬ್ಬರಿತ ಆ ಭಾರವನ್ನು ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ನಂತರ ಸಭೆಯ ಸದಸ್ಯರುಗಳು ಈಗಾಗಲೇ ರಕ್ಷಣೆಯ ಬಂದಿರುವಂತವರು ಒಬ್ಬರು ಹಾಗೂ ಒಬ್ಬರು ಅನೇಕ ವರ್ಷಗಳ ರಕ್ಷಣೆಯಲ್ಲಿರುವಂತವರು ಸಭೆ ಸದಸ್ಯರುಗಳು, ಅವರು ತಾವು ಅದನ್ನು ತೆಗೆದುಕೊಳ್ಳುತ್ತೇವೆ, ನಮ್ಮಿಂದ ಸಾಧ್ಯವಿರೋಣ, ನಮ್ಮಿಂದ ಸಾಧ್ಯವಿದೆ ಎಂಬುದಾಗಿ ವ್ಯಂಗ್ಯ ಮಾತುಗಳಿಂದ ಅವರನ್ನ ಅಪಹಾಸ್ಯ ಮಾಡಿ ತಾವು ಅದನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಇಬ್ಬರು ಸದಸ್ಯರು ಒಬ್ಬರನ್ನ ಬಿಟ್ಟು ಒಬ್ಬರು ಎಷ್ಟೇ ಪ್ರಯತ್ನ ಪಟ್ಟರು ಸಾಧ್ಯವಾಗುವುದಿಲ್ಲ. ತದನಂತರ ಅವರಿಗೂ ಸೇರಿಕೊಂಡು ತೆಗೆಯುವುದಾಗಿ ಸಹ ಪ್ರಯತ್ನ ಪಡ್ತಾರೆ. ಅದು ಸಹ ಅವರಿಗೆ ಸಾಧ್ಯವಾಗುವುದಿಲ್ಲ. ತದನಂತರ ಸಭೆಯ ಯೌವನಸ್ಥರು ಬರ್ತಾರೆ. ಇವರು ತುಂಬಾ ಬಿಸಿ ರಕ್ತಗೊಳ್ಳುವಂತಹ ವ್ಯಕ್ತಿ, ಯಾವುದೇ ಕ್ರಿಯೆಗೆ ತಕ್ಷಣ ಪ್ರತಿಕ್ರಿಯೆ ಮಾಡುವಂತವರು. ಅವರು ತಮ್ಮ ಶಕ್ತಿ, ತಮ್ಮ ಭುಜಬಲವನ್ನು ನೋಡಿ ತಪ್ಪಿದ ಸಾಧ್ಯವಿದೆ ಎಂಬುದಾಗಿ ಆ ಭಾರವನ್ನು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವೆಲ್ಲ ಭುಜಬಲವನ್ನು, ನೋಡ್ಬಲವನ್ನು ಪ್ರಯತ್ನಿಸಿ ತಮಗಿರುವಂತಹ ಎಲ್ಲಾ ಶಕ್ತಿ ಪ್ರದರ್ಶನಗಳನ್ನು ಮಾಡಿದ್ರು ಸಹ ಆ ಒಂದು ಸಭೆ ಭಾರವನ್ನ ಎಷ್ಟು ಸೆರೆಸಾಡಿಯೂ ಸಹ ಅವರಿಂದ ಸಾಧ್ಯವಾಗುವುದಿಲ್ಲ. ಅವರು ಸಹ ಹಿಂದಕ್ಕೆ ಬೀಳ್ತಾರೆ.
ಒಂದೊಂದು ಸೇವಕರು ಎಲ್ಲಕ್ಕ ಒಟ್ಟುಗೂಡಿಸುತ್ತಾರೆ. ಎಲ್ಲರೂ ಒಗ್ಗೂಡಿದಾಗ ಒಂದೇ ಮನಸ್ಸಿನಿಂದ ಸೇರಿದಾಗ ಪವಿತ್ರಾತ್ಮನು ಅವರ ಮಧ್ಯದಲ್ಲಿ ಆಗಮಿಸುತ್ತಾನೆ ಹಾಗೂ ಆ ಸಭೆಯ ಭಾರವನ್ನ ಎಲ್ಲರೂ ಸೇರಿ ತೆಗೆದುಕೊಳ್ಳುತ್ತಾರೆ.